ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡ್ರಿ, ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆನೂ ಮಾಡಿ ನೋಡ್ರಿ. ಈಗ ಆಲ್ರೆಡಿ ಅಡುಗೆನೂ ರೆಡಿ ಆಗೈತ್ರಿ. ಯಾಕಂದ್ರೆ ಇವತ್ತು ಬಿತ್ತಣಿಕೆ ಸ್ಟಾರ್ಟ್ ಮಾಡ್ಕೊತಾರೆ ರೀ. ಹಾಗಾಗಿ ಅಡುಗೆ ಬೇಗನೆ ಮಾಡೀನಿ. ಅವ್ರಿಗೆ ಬುತ್ತಿ ಕಟ್ಟಿ ನೋಡ್ರಿ, ಚಪಾತಿ ಪಲ್ಯ ಪಾಣೆ ಹೊಡೆದು ಅನ್ನ ಮಾಡೀನಿ ರೀ, ಅಂದ್ರೆ ಚಿತ್ರಾನ್ನ ಮಾಡೀನಿ ರೀ. ಅವರು ಬೇಗ ಹೋಗಿ ಬಿತ್ತು ಸ್ಟಾರ್ಟ್ ಮಾಡ್ಬೇಕಲ್ರಿ. ನಮ್ಮ ಹೊಲಕ್ಕೆ ಬಿತ್ತಗತ್ತಾರೆ ರೀ. ನಮ್ಮದೇ ಟ್ಯಾಕ್ಟರ್ ಅದ ರೀ. ಊರಿಗೆ ಹೋಗಿ ಬಿತ್ತಾರೆ. ಅದಕ್ಕಾಗಿ ಅವ್ರು ಬೇಗನೆ ಹೋಗ್ಲಕತ್ತಾರೆ ಊರಿಗೆ. ಈಗ ಅವರು ಊರಿಗೆ ಹೊಂಟಾರ್ರಿ. ಬೆಳಗ್ಗೆ ಏನಿಲ್ಲ ಅಂದ್ರೆ 7 ಗಂಟೆ ಅಷ್ಟೊತ್ತಿಗೆ ಹೋಗ್ಯಾರ್ರಿ ಅವರು. ಅಂದ್ರೆ ಸ್ವಲ್ಪ ಜಲ್ದಿ ಹೋದ್ರೆ ಜಲ್ದಿ ಆಗ್ತದೆ ಕೆಲಸನೂ. ಹಾಗಾಗಿ ಜಲ್ದಿ ಹೊಲಗತ್ತಾರೆ ರೀ. ಹಾಗಾಗಿ ಬೇಗನೆ ಅಡುಗೆ ಮಾಡೀನಿ ರೀ. ಇವತ್ತು ಅಡುಗೆ ಮುಗಿಸಿ ಅವ್ರಿಗೆ ಕಳ್ಸೀನಿ ರೀ. ಕಳಿಸಿ ಅವರೆಲ್ಲರಿಗೂ ಸ್ಕೂಲಿಗೆ ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ನಾನು ಸೂಪರಾಗಿದ್ದೀನಿ, ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಟೈಮ್ ಬಂದು 10 ಗಂಟೆ ಆಗೈತ್ರಿ. ಇವತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಯಾಕೆ ಈಗ ಲೇಟ್ ಆಗ್ಯದಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬಿತ್ಲಿಕ್ಕೆ ಹೋಗ್ಯಾರ ನಮ್ಮ ಮನೆಯವರು. ಹಾಗಾಗಿ ತೊಗರಿ ಬಿತ್ತಾರೆ. ಹಾಗಾಗಿ ಅವರಿಗೆಲ್ಲ ಬುತ್ತಿ ಕಟ್ಟಿ ಅವ್ರನ್ನ ಊರಿಗೆ ಕಳಿಸಿ ಹಾಗೆ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ನಾನು ಕೆಲಸನ ಶುರು ಮಾಡೀನಿ ರೀ. ಎಲ್ಲ ಕೆಲಸ ಮುಗಿಸೀನಿ ರೀ. ಬಟ್ಟೆ ಒಗೆದಾಗೈತಿ, ಬಾಂಡೆ ತಿಕ್ಕಾಗೈತಿ, ಎಲ್ಲ ಆಗೈತಿ ರೀ. ಈಗ ಏನು ಮಾಡ್ಬೇಕಂದ್ರೆ ರೀ, ಈಗ ನನ್ನ ಮಕ್ಕಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡೀನಿ ರೀ. ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಒಂದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡೀನಿ ರೀ. ಅದು ಏನಂದ್ರೆ ರೀ, ಅವ್ರಿಗೋಸ್ಕರ ಕೇಕ್ ಮಾಡ್ಬೇಕಲ್ಲಗತ್ತೀನಿ ರೀ. ಕೇಕ್ ಅಂದರೆ ಕಪ್ ಕೇಕ್ ಮಾಡ್ತೀನಿ ರೀ. ಅವ್ರಿಗೆ ಭಾಳ ಇಷ್ಟ ರೀ ಕೇಕ್ ಅಂದ್ರೆ. ಹೊರಗಿನ ತರೋದಕ್ಕಿಂತ ಮನೆಯಾಗೆ ಮಾಡಿದ್ರೆ ಚಂದ ಇರ್ತದೆ ಅಂಥೇಳಿ ಮನೆಯಾಗೆ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ನೋಡಿರಿ, ಈಗ ಕೇಕ್ ಮಾಡೋದು ಹೆಂಗಂತ ನಾನು ತೋರಿಸ್ಕೋತೀನಿ, ನಿಮ್ಮ ಹತ್ರ ತೋರಿಸ್ತೀನಿ ರೀ. ಹಾಗೆ ಅವ್ರು ಬಂದ ಮ್ಯಾಗ ಅವರಿಗೆ ಸರ್ಪ್ರೈಸ್ ಕೂಡ ಕೊಡಮ್ರಿ. ಬರ್ರಿ ಕೇಕ್ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈ ಲೋಟದಾಗ ಎಲ್ಲನೂ ಅಳತೆ ಮಾಡಿ ಇಟ್ಕೊಂಡೀನಿ ರೀ. ಒಂದೇ ಅಳತೆ ಇರಲಿ ಎಲ್ಲ. ಈ ಲೋಟದಿಂದ ಇದು 2 ಲೋಟ ಮೈದಾ ಹಿಟ್ಟು ತೊಗೊಂಡೀನಿ ರೀ. ಹಾಗೆ ಹಾಲು ಸ್ವಲ್ಪ ಆರ್ಲಿಕ್ಕೆ ಇಟ್ಟೀನಿ ರೀ. ಆರಿದ್ಮೇಲೆ ಇದ್ರೊಳಗೆ ಅಳತೆ ಮಾಡಿ ತೋರಿಸ್ತೀನಿ ರೀ. ಹಾಲು ಆರಿಸಿ ತೊಗೋಬೇಕ್ರಿ, ಕಾಸಿ ಆರಿಸಿ. ಹಾಗೆ ಅರ್ಧ ಕಪ್ ಮೊಸರು ರೀ, 1 ಕಪ್ ಸಕ್ಕರೆ ರೀ, ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ರೀ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ರೀ. ಅದು ಹೆಂಗೆ ಮಾಡ್ಬೇಕು ಅದು ತೋರಿಸ್ತೀನಿ ಬರ್ರಿ. ಈಗ ನೋಡಿರಿ, ಫಸ್ಟಿಗೆ ಈ ಅರ್ಧ ಬಟ್ಲೇನು ಮೊಸರು ತೊಗೊಂಡಿವಲ್ರಿ, ಇದನ್ನು ಹಾಕಂಬ್ರಿ. ಅರ್ಧ ಬಾಟ್ಲು ಸಾಕ್ರಿ, ಜಾಸ್ತಿ ಆಯ್ತು ರೀ. ಈ ಅರ್ಧ ಬಾಟ್ಲು ಸಕ್ಕರೆಗೆ ಈ 1 ಕಪ್ ಸಕ್ಕರೆನ ಹಾಕಂಬ್ರಿ. 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಸಾಕಾಗ್ತದೆ ರೀ. ಈಗ ಇದನ್ನು ಮೊಸರಿನಾಗ ಈ ಸಕ್ಕರೆ ಪೂರ್ತಿ ಕರಗೋ ಥರ ಮಿಕ್ಸ್ ಮಾಡ್ಬೇಕು ರೀ. ಪೂರ ಸಕ್ಕರೆ ಕರಗ್ಬೇಕು ರೀ ಮೊಸರಿನಾಗ. ಆ ರೀತಿ ಮಿಕ್ಸ್ ಮಾಡಂಬ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಸಕ್ಕರೆ ಕರಗ್ಯದ್ರಿ. ಈಗ ಇದಕ್ಕೆ ಏನು ಹಾಕೋಕಂದ್ರೆ ನೋಡಿರಿ ಫ್ರೆಂಡ್ಸ್, ಆಗಲೇ ನಾ ಎಣ್ಣೆ ತೋರಿಸೋದು ಮರ್ತು ಬಿಟ್ಟಿದ್ದೆ ರೀ. ಈಗ ತೋರಿಸ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಅರ್ಧ ಬಾಟ್ಲು ಅಂದರೆ ಈ ಕಪ್ಪಿಂದ ಅರ್ಧ ಕಪ್ ಎಣ್ಣೆ ಹಾಕ್ಲಾಗತ್ತೀನಿ ನೋಡಿರಿ. ಅಡುಗೆ ಎಣ್ಣೆನೇ ರೀ ಇದು, ಬೇರೆ ಏನಲ್ಲ. ನಾವು ಡೈಲಿ ಅಡುಗೆಗೆ ಯೂಸ್ ಮಾಡೋಂಥ ಎಣ್ಣೆ ರೀ ಇದು. ಬೇಕಂದ್ರೆ ನೀವು ಇದಕ್ಕೆ ಬೆಣ್ಣೆ ಇತ್ತಂದ್ರೆ ಬೆಣ್ಣೆನೂ ಹಾಕೋಬೋದು ರೀ. ನಿಮ್ಗೆ ಆಪ್ಷನ್ ಇದ್ರೆ ಹಾಕೋಬೋದು ರೀ. ಈಗ ನಾವು ಬೆಣ್ಣೆ ಇಲ್ಲಲ್ರಿ, ಅದಕ್ಕೆ ಹಾಕೊಳ್ಗತ್ತೀನಿ ರೀ ಎಣ್ಣೆ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಈಗ ಇದು ಮಿಕ್ಸ್ ಆಯ್ತು ನೋಡಿರಿ, ಈ ರೀತಿ ಆಯ್ತು ನೋಡಿರಿ. ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕೋಬೇಕು ರೀ. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇದು ಏನಂತಾರೆ ರೀ, ಮೊಟ್ಟೆ ಇಲ್ಲದೇ ಮಾಡೋಂಥ ಕೇಕ್ ರೀ ಇದು. ಅಂದರೆ ನಾನ್ ವೆಜ್ ತಿಂದೇ ಇರೋರಿಗೆ ಅಂಥೇಳಿ ಮಾಡಿರ್ತೀನಿ ರೀ. ಇದು ಎಗ್ಲೆಸ್ ಕೇಕ್ ರೀ ಇದು. ಈಗ ನೋಡಿರಿ, ಮೈದಾ ಹಿಟ್ಟು ಹಾಕ್ತೀನಿ ನೋಡಿರಿ. ಇದಕ್ಕೆ 2 ಕಪ್ ತೊಗೊಂಡಿನಲ್ರಿ, ಅದು ಹಾಕ್ತೀನಿ ರೀ. ಹಾಕಿಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ. ಒಂದೇ ರೀತಿಯಲ್ಲೇ ಮಿಕ್ಸ್ ಮಾಡ್ಬೇಕು ರೀ. ಇದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಪೂರ್ತಿಯಾಗಿ. ಇದು ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ನೋಡಿರಿ ಈ ರೀತಿ ಆಗ್ಯದ್ರಿ. ಇದು ಇನ್ನೂ ಸ್ವಲ್ಪ ಗಟ್ಟಿ ಅದ ರೀ. ಇದಕ್ಕೆ ಈಗ ಹಾಲು ತೋರಿಸಿದ್ನಲ್ರಿ, ಹಾಲು ಹಾಕೋತೀನಿ ರೀ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿ. ಇದನ್ನು ನೋಡ್ಕೊಂಡು ಹಾಲು ಹಾಕ್ಕೋಬೇಕು ರೀ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಂಬ್ರಿ ಇದನ್ನು. ಈಗ ಇದು ದೋಸೆ ಹಿಟ್ಟಿನ ಪ್ರಮಾಣದ ಥರ ಆಗ್ಬೇಕು. ಅಂದ್ರೆ ದೋಸೆ ಹಿಟ್ಟು ನಾವು ಯಾವ ರೀತಿ ಮಾಡ್ಕೋತೀವಲ್ರಿ, ದೋಸೆ ಹಿಟ್ಟು ಯಾವ ರೀತಿ ಅಳಸಿರ್ತದಲ್ರಿ, ಅಷ್ಟೇ ಇದ್ರ ರೀತಿ ಪ್ರಮಾಣದಾಗ ಅಳಸಿ ಮಾಡ್ಕೋಬೇಕು ರೀ. ಇದನ್ನು ಹಾಲು ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕೋತೀನಿ ರೀ. ಬೇಕಿಂಗ್ ಪೌಡ್ರ್ ಇತ್ತಂದ್ರೆ ಅದನ್ನು ಹಾಕೋಬೋದು ರೀ. ಈ ನಮ್ಮ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲರಿ, ಸೋಡಾ ಹಾಕ್ಲಾಗತ್ತೀನಿ ರೀ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ ರೀ. ಇದಕ್ಕೆ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ರೆಡಿ ಆಗೈತೆ ನೋಡಿರಿ. ಕೇಕ್ ಬ್ಯಾಟರ್ ರೆಡಿ ಆಗೈತೆ ನೋಡಿರಿ. ಈ ರೀತಿ ಇರ್ಬೇಕು ರೀ. ಈ ರೀತಿ ಇದ್ದಾಗ ಪರ್ಫೆಕ್ಟಾಗಿ ರೆಡಿ ಆಗೈತೆ ಆಗ್ತಾರೆ ರೀ. ಈಗ ಇದನ್ನು ಹಾಕೋಕಂತೀರಿ. ಈ ಲೋಟಗಳು ರೆಡಿ ಮಾಡ್ಕೊಂಡೇನು ನೋಡಿರಿ ಫ್ರೆಂಡ್ಸ್. ಈಗ ಈ ಎಲ್ಲ ಲೋಟಗಳಿಗೆ ಎಣ್ಣೆ ಹಚ್ಚಿಟ್ಟೀನಿ ರೀ. ಎಣ್ಣೆ ಹಚ್ಚಿ ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಮೈದಾ ಹಿಟ್ಟು ಹಾಕ್ಬೇಕು ರೀ. ಅಂದ್ರೆ ಫುಲ್ ಹಚ್ಬೇಕು ರೀ. ಫುಲ್ ಹಚ್ಚಿದ್ರೆ ನಮಗೆ ಕೇಕ್ ತೆಗಿಯೋದಕ್ಕಂತ ಹೇಳಿ ಈಸಿ ಆಗ್ತದೆ ರೀ. ಈಗ ಇದನ್ನು ಪೂರ್ತಿ ಹಚ್ಚಿ ತೋರಿಸ್ತೀನಿ.
ಈಗ ಇದನ್ನು ಪೂರ್ತಿ ಬಟ್ಟಲು ಎಲ್ಲ ಕಡೆಗೆ ಹಿಂಗೆ ಮಾಡ್ಬೇಕ್ರಿ. ಈ ರೀತಿ ಮಾಡ್ಕೊಂಡಾಗ ಎಲ್ಲ ಕಡೆಗೆ ಆಗ್ತದ್ರಿ. ಇದ್ರಾಗ ಎಕ್ಸ್ಟ್ರಾ ಇರ್ತದಲ್ರಿ ಅದೆಲ್ಲ ಕಡೆಗೆ ಹೋಗ್ತದ್ರಿ. ಈ ರೀತಿ ಪೂರ್ತಿ ಮಾಡ್ಬೇಕ್ರಿ. ಈ ರೀತಿ ಮಾಡಿ ತೋರಿಸ್ ನೋಡಿರಿ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡ್ಕೊಂಡು ನೋಡಿರಿ ಬಟ್ಲಗಳು. ಈಗ ಇದೇನು ಕೇಕ್ ಬ್ಯಾಟರ್ ಅದಲ್ರಿ, ಈಗ ಇದ್ರೊಳಗೆ ಹಾಕಂಬ್ರಿ. ಇವು ಏನು ಬಟ್ಲ ತೊಗೊಂಡಿವಲ್ರಿ ಇದ್ರ ಅರ್ಧದಷ್ಟು ಹಾಕಂಬ್ರಿ. ಅಂದ್ರೆ ಉಬ್ಬುತ್ತಾವಲ್ರಿ, ಉಬ್ಬಿ ಬರ್ತಾವಲ್ರಿ, ಹಾಗಾಗಿ ಅರ್ಧದಷ್ಟು ಹಾಕ್ರಿ ಸಾಕ್ರಿ. ನೋಡಿರಿ ಈಗ ಹಾಕಿಟ್ಟೇನ್ರಿ. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಈ ರೀತಿ ನೆಲಕ್ಕೆ ಟ್ಯಾಪ್ ಮಾಡಿಡ್ಬೇಕು. ಅಂದ್ರೆ ಈ ರೀತಿ ಮಾಡಿದೆ ಅಂದ್ರೆ ಒಳಗೆ ಎಕ್ಸ್ಟ್ರಾ ಬಬಲ್ಸ್ ಏನು ಇರ್ತಾವಲ್ರಿ ಅವೆಲ್ಲ ಸರಿ ಆಗ್ತಾವ್ರಿ. ಇವಷ್ಟು ಇದೇ ರೀತಿ ಮಾಡ್ತೀನಿ ರೀ. ಈ ರೀತಿ ಮಾಡಿದಾಗ ಈ ಒಳಗೆ ಎಕ್ಸ್ಟ್ರಾ ಬಬಲ್ಸ್ ಯಾವುದೂ ಇರಲ್ಲ, ಬಬಲ್ಸ್ ಎಲ್ಲ ಇದಾಗಿದೆ, ಚೆಂದ ಬೈತದ್ರಿ ಇದು. ಈಗ ನೋಡಿರಿ ಫ್ರೆಂಡ್ಸ್, ನಾ ಈಗ ಇದನ್ನು ಕುದಿಲಿಕ್ಕೆ ಗ್ಯಾಸ್ ಮ್ಯಾಗ ಇಡಲ್ರಿ, ಒಲೆ ಮ್ಯಾಗ ಇಡ್ತೀನಿ ರೀ. ಈಗ ಆಲ್ರೆಡಿ ನಾ ಒಲೆ ಮ್ಯಾಗ ಈ ರೀತಿ ಒಂದು ಪಾತ್ರೆನಾಗ ಉಪ್ಪು ಹಾಕ್ಬಿಟ್ಟು ಇಟ್ಟಿನಿ ರೀ ಕಾಯ್ಲಿಕ್ಕೆ. ಈಗ ಉಪ್ಪು ಕಾಯ್ದದ್ರಿ. ಈಗ ಒಂದು ಕೇಕ್ ಸ್ಟ್ಯಾಂಡ್ ಇದೆ, ಈ ಸ್ಟ್ಯಾಂಡ್ ಎಲ್ಲರ ಮನೆಗೆ ಇದ್ದೇ ಇರ್ತದೆ ರೀ. ಈ ಕೇಕ್ ಸ್ಟ್ಯಾಂಡ್ ಇದ್ರೊಳಗೆ ಇಡಂಬ್ರಿ. ಇದ್ರೊಳಗೆ ಇಟ್ಟು ಇದ್ರಾಗ ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಇಡಂಬತ್ರಿ. ಈಗ ನೋಡಿರಿ ಈ ರೀತಿ ಪ್ಲೇಟ್ ಇಟ್ಟೇನ್ರೊಂದು. ಈಗ ಇದ್ರೊಳಗೆ ಇಡಂಬ್ರಿ. ಈ ರೀತಿ ಇಟ್ಟು ಇದಕ್ಕೆ ಮುಚ್ಚಿಬಿಡ್ರಿ. ಏನಿಲ್ಲ ಅಂದರೂ ಇದು ಬೇಯಲಿಕ್ಕೆ 40 ರಿಂದ 45 ನಿಮಿಷ ಬೇಕೇ ರೀ. ಅಲ್ಲಿವರೆಗೂ ಅದನ್ನು ತೆಗಿಯೋದೇ ಬೇಡ್ರಿ. 45 ನಿಮಿಷ ಆದ್ಮ್ಯಾಗ ತೆಗೆದು ನೋಡಮತ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಕುದ್ಲಿಗತ್ತದ್ರಿ. ನಾ ಅದನ್ನು ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೆ ರೀ, ಆದ್ರೆ ನಿಮಗೆ ತೋರಿಸ್ಬೇಕಂತಲೇ ತೆಗಿಲಿಗತ್ತೀನಿ ನೋಡಿರಿ. ನೋಡಿರಿ ಯಾವ ರೀತಿ ಉಬ್ಬಿ ಬರ್ಲತ್ತ ನೋಡಿರಿ, ಎಷ್ಟು ಸಖತ್ತಾಗಿ ಬರ್ಲತ್ತ ನೋಡಿರಿ. ನಿಮಗೆ ತೋರಿಸ್ಬೇಕಂತಲೇ ತೆಗೆದು ತೋರಿಸ್ತೀನಿ ರೀ. ನೋಡಿರಿ ಎಷ್ಟು ಚಂದ ಹೊಂಟದ್ರಿ. ಇನ್ನೂ ಪೂರ್ತಿ ಬೆಂದ್ಮ್ಯಾಗ ಇನ್ನೂ ಸೂಪರ್ ಆಗ್ತದ್ರಿ ಅದು. ನೋಡಿರಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗ್ಯದ. ಏನು ಮಾಡ್ಯಾದ ನೋಡಂಬರ್ರಿ. ವಾವ್, ನೋಡಿರಿ ರೆಡಿ ಆಗೈತ್ರಿ ಈಗ ಇದು. ಈಗ ಇದನ್ನು ಕರೆಕ್ಟಾಗಿ ರೆಡಿ ಆಗ್ಯದಲ್ಲಿ ನೋಡ್ಬೇಕಂದ್ರೆ ರೀ ಈ ರೀತಿ ಒಂದು ಕಡ್ಡಿ ತೊಗೊಂಡು ಇದ್ರೊಳಗೆ ಚುಚ್ಚಂಬ್ರಿ. ನೋಡಿರಿ ಈ ರೀತಿ ಕಡ್ಡಿ ಒಂದು ಸ್ವಲ್ಪನೂ ಹತ್ಕೊಂಡಿಲ್ಲ ಅಂದ್ರೆ ರೆಡಿ ಆಗ್ಯದ ತರ್ತಾರೆ. ಈಗ ಇದನ್ನು ತೆಗ್ಯಾಂಬ್ರಿ. ಈಗ ಇದನ್ನು ಇಳಿಸ್ತೀನಿ ರೀ. ನೋಡಿರಿ ಈಗ ತೆಗ್ದಿನ್ರಿ. ಇದು ಮಸ್ತ್ ಕಾಣುತ್ತೆ ಮಾತ್ರ ನೋಡ್ಲಿಕ್ಕೆ. ಈಗಿದು ಆರ್ಬೇಕ್ರಿ. ಆರದ ಮ್ಯಾಗ ತೆಗಿಬೇಕ್ರಿ. ಇದು ಆರ್ಲಿಕ್ಕೆ ಇಡಂಬ್ರಿ. ಸ್ವಲ್ಪ ಹೊತ್ತು ಆರದ್ಮೇಲೆ ತೆಗೆದು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ನಮ್ಮ ಕೇಕ್ ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ನೋಡಿರಿ ಎಷ್ಟು ಸ್ಮೂತ್ ಆಗೈತೆ ನೋಡಿರಿ. ಸಖತ್ತಾಗಿ ಬಂದವ್ರಿ ನಮ್ಮ ಕಪ್ ಕೇಕ್ ಮಾತ್ರ. ಈಗ ನಾವು ಸ್ವಲ್ಪ ಬಿಸಿ ಅವರಿ. ಆರದ್ಮ್ಯಾಗ ಈಗ ಚಾಕ್ಲೇಟ್ದಿಂದ ಸ್ವಲ್ಪ ಡೆಕೋರೇಷನ್ ಮಾಡಂಬ್ರಿ. ಲೈಟಾಗಿ ಡೆಕೋರೇಷನ್ ಮಾಡೋದು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಒಂದು ಡೈರಿ ಮಿಲ್ಕ್ನ ಬಿಸಿ ನೀರಾಗ ಹಾಕಿ ಮೆಲ್ಟ್ ಮಾಡ್ಕೊಂಡೇನಿ ರೀ. ಈಗ ಇದ್ರ ಮೇಲೆ ಸಿಂಪಲಾಗಿ ಹಾಕಂಬ್ರಿ. ಈಗ ಸುಮ್ಮನೆ ಲೈಟಾಗಿ ಏನಾದರೂ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆತಂತ ಹೇಳಿ ಮಾಡತ್ತೇನೆ ರೀ. ಈಗೆಲ್ಲ ಕೇಕ್ ಮ್ಯಾಗೂ ಇದೇ ರೀತಿ ಮಾಡ್ತೀನಿ ರೀ. ನೋಡಿರಿ ನಮ್ಮ ಕೇಕ್ ರೆಡಿ ಆಯ್ತು ನೋಡಿರಿ. ಸಖತ್ತಾಗಿ ಕಾಣುತ್ತಾರೆ ರೀ. ನನ್ನ ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಸರ್ಪ್ರೈಸ್ ಕೊಡೋದು ಒಂದೇ ಬಾಕಿ ರೀ. ಈಗ ಅವ್ರು ಬಂದಮ್ಯಾಗ ಅವ್ರಿಗೆ ಸರ್ಪ್ರೈಸ್ ಕೊಡಮ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಟೈಮ್ ಬಂದು 3:30 ಆಗೈತೆ ರೀ. ಎಲ್ಲ ಕೆಲಸ ಮುಗಿಸಿನಿ ರೀ. ಮಧ್ಯಾಹ್ನದ ಊಟ ಸತೆ ಮಾಡೀವಿ ರೀ. ಈಗ ನಮ್ಮ ಮಕ್ಕಳಿಗೆ ಕರ್ಕೊಂಬರ್ಲಿಕ್ಕೆ ಹೋಗ್ತೀನಿ ರೀ. ನನ್ನ ಮಕ್ಕಳಿಗೆ ಕರ್ಕೊಂಬಂದು ಹೇಳಿನಲ್ರಿ ಕೇಕ್ ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ. ಆ ಸರ್ಪ್ರೈಸ್ ಕೊಡಮ್ರಿ ಅವರಿಗೆ. ಈಗ ಕರ್ಕೊಂಬರ್ತೀನಿ ರೀ. ಹೋಗಿ ಇಬ್ಬರಿಗೆ ಒಟ್ಟಿಗೆ ಕರ್ಕೊಂಬರ್ತೀನಿ. ಕರ್ಕೊಂಬಂದ್ಮ್ಯಾಗ ಸಿಗ್ತೀನಿ ರೀ. ಫ್ರೆಂಡ್ಸ್ ಬರ್ರಿ, ನನ್ನ ಮಕ್ಕಳು ಬಂದಾರ್ರಿ. ಈಗ ಅವ್ರಿಗೆ ಸರ್ಪ್ರೈಸ್ ಕೊಡಮ್ರಿ. ತೆರೀರಿ. ತೊಗೊಂಡ್ಕೆ ತಿನ್ನಿರಿ. ತಿಂದು ಟೇಸ್ಟ್ ಹೆಂಗತ್ ಹೇಳ್ರಿ. ಸೂಪರ್ ಆಗ್ಯಾವ. ಇಷ್ಟ ಆಯಿತು. ನೋಡಿರಿ ಫ್ರೆಂಡ್ಸ್, ನಾವು ಮಾಡಿದಂಥ ಕೇಕು ನನ್ನ ಮಕ್ಳಿಗೆ ಇಷ್ಟ ಆಗ್ಯದ್ರಿ. ಅವ್ರು ಇಷ್ಟಪಟ್ಟು ತಿನ್ಲಿಗತ್ತಾರ ರೀ.
ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ಲಿಡ್ತೀನಿ ರೀ. ಈ ವಿಡಿಯೋ ಇಷ್ಟವಾಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.